ಓ ಶಿಟ್ ಮ್ಯಾನ್, ಏನು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಏನಂಗೆ ಅಲ್ಲಿ ಡಿಸಪಾಯಿಂಟ್ ಆಗಬೇಕು ಖುಷಿ ಆಗಬೇಕು ಫಾಗ್ ನೋಡಿ ಗೊತ್ತಾಗ್ತಿಲ್ಲ. ಸೊಗದಾಗಿದೆ ಗುರು. ಈಗ ನಾವು ಕಲ್ಯಾಣತಡು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಚತುರಂಗಪುರ ವ್ಯೂ ಪಾಯಿಂಟ್ ಕಂಪ್ಲೀಟ್ ಆಯಿತು. ಸೊ ಟೈಮ್ ಸ್ವಲ್ಪ ಕಮ್ಮಿ ಇದೆ. ಸೊ ವಿ ನೀಡ್ ಟು ಹೆಡ್ ಫಾಸ್ಟ್ ಕ್ವಿಕ್ಲಿ, ಏಕೆಂದರೆ ಇದಾದ ಮೇಲೆ ಇನ್ನೊಂದು ವಾಟರ್ ಫಾಲ್ ಇದೆ. ಸೊ ಇವತ್ತು 4 ಲೊಕೇಶನ್ ಅಲ್ಲ 3 ಲೊಕೇಶನ್ನೇ ಕವರ್ ಮಾಡೋಕ್ಕಾಗೋದು. ನಾನು ಏನೋ ಜೋಶಲ್ಲಿ 6 ಲೊಕೇಶನ್ ಅಂತ ಹೇಳಿದ್ದೆ, ಬಟ್ ಕಷ್ಟನೇ, ಏಕೆಂದರೆ ಇಲ್ಲೇ ಟ್ರಯಲ್ಸ್ ಆಗೋಯ್ತು. ನಾನು ವೀಡಿಯೋ ಒಂದೊಂದು ಅಪ್ಲೋಡ್ ಮಾಡ್ತೀನಿ. ಹೆಂಗಿತ್ತು ಅಂದರೆ ಅಲ್ಲಿ 0 ಗ್ರಾವಿಟಿ ಇತ್ತು ಗುರು. ನಮಗೆ ಅಲ್ಲಿ ಕರೆಕ್ಟಾಗಿ ಹೇಳೋಕ್ಕಾಗಲಿಲ್ಲ, 0 ಗ್ರಾವಿಟಿ ಥರ ಇತ್ತು ಅಲ್ಲಿ. ಏನು ನಾವು ಬೀಳಬೇಕು ಅಂದ್ರೂ ಗಾಳಿ ಬೀಳಾಗ್ಬಿಡ್ತಿಲ್ಲ, ಹಿಂಗೆ ಬೀಳ್ತಿದ್ದೀವಿ ಅಂದ್ರೂ ಗಾಳಿ ಹಿಂಗೆ ಎತ್ತಿ ಮೇಲೆ ಆಗ್ತೈತೆ. ಅದು ಭಾರಿ ಹುಷಾರಾಗಿರಬೇಕು. ಎಸ್ಪೆಷಲಿ ಸ್ವಲ್ಪ ವೀಕ್ ಜನರು ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದ್ರೆ ಅಲ್ಲೆಲ್ಲ ಓಡಾಡೋಕ್ಕೆಲ್ಲ ನಡೆದಾಡೋಕ್ಕೂ ಎಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ, ಚತುರಂಗಪುರ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ನಕ್ಕನ್ಲೇ ಥರ ಇದೆ ರೋಡ್ ಇದು. ಸೊ ವೀಕ್ಷಕರೇ, ನಾವು ನೆಕ್ಸ್ಟ್ ವ್ಯೂ ಪಾಯಿಂಟ್ ಏನೋ ಬಿದ್ದೇ ಹೋಗ್ತದೆ. ನೆಕ್ಸ್ಟ್ ವ್ಯೂ ಪಾಯಿಂಟಿಗೆ ನಾವು ಆಲ್ರೆಡಿ ಇನ್ ಪ್ರೋಗ್ರೆಸ್ ಇದ್ದೀವಿ. ಓ ರೋಡ್ಗಳು ಮಾತ್ರ ಚಿತ್ರಾನ್ನ ಆಗ್ಬಿಟ್ಟೈತೆ, ಆದ್ರೆ ಚೆನ್ನಾಗಿದೆ ಗುರು ರೋಡ್. ಅದು ಗುಹೆ ಒಳಗೆ ಹೋಗ್ತಾ ಇದ್ದೀವಿ. ಅದು ಅಂಡರ್ ಪಾಸ್ ಒಳಗೆ ಏನೋ ಏನಂಗೆ ಅನ್ನಿಸ್ತೈತೆ ಗುರು. ನಾವು ತಾನೇ ಹುಡ್ಕೋಕ್ಕಿಂತ ಪ್ಲೇಸು ಗೂಗಲ್ ಮ್ಯಾಪ್ಸ್ ಹುಡ್ಕೋದು, ಅವನಲ್ಲ ಫಸ್ಟ್ ಹುಡುಕಿರೋದು. ಅಯ್ಯೋ ಚೆನ್ನಾಗಿದೆ ಕಣ ಇಲ್ಲಿ. ವೀಕ್ಷಕರೇ, ಇದನ್ನು ನಿಮಗೆ 10 ಮಿನಿಟ್ಸಲ್ಲಿ ಹೆಂಗೆ ಕವರ್ ಮಾಡಲಿ ಅಂತ ಹೇಳಿ ಇಷ್ಟು ಚೆನ್ನಾಗಿರೋ ವ್ಯೂಗಳೆಲ್ಲ ನೀವು ಫೋನ್ ಹಿಡ್ಕೊಂಡು ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಗುರು. ನನಗೆ ಡೌಟು, ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತಾ ಅಂತ, ಯಾಕೆಂದ್ರೆ ನೋಡಿ ಬರೀ ಕಲ್ಲೇ ಇದೆ ಇಲ್ಲಿ. ಗೆತ್ತಾಗದು. ಈ ವೀಕ್ಷಕರೇ, ರೋಡ್ ಯಾಕೋ ಭಾರಿ ವಿಚಿತ್ರವಾಗಿದೆ, ಆದರೂ ಸಖತ್ತಾಗಿದೆ. ವಿಚಿತ್ರ ಅನ್ನೋದು ಇನ್ನೊಂದು ಸಖತ್ತಾಗಿದೆ. ಓಹೋ, ಹಾಂ ಕರೆಕ್ಟ್. ಇಲ್ಲ ಪೊಲೀಸವರಿಗೆಲ್ಲ ಫೋನ್ ಮಾಡ್ತಿದಾರಂತ. ಓ ಶಿಟ್ ಮ್ಯಾನ್, ಹೆಂಗೆ ಹೊಡೆದವರು. ಆದರೂ ಇವನು ಕಾರನ್ನು ಕರೆಕ್ಟಾಗಿದ್ದಾನೆ, ಬೈಕೋನು ಒಂದು ಹೊಡೆದಿರೋದು, ಕಾರನ್ನು ಕರೆಕ್ಟ್ ಪ್ಲೇಸಲ್ಲಿ ಇದ್ದಾನೆ. ಹಾಂ, ಓ ಅದಕ್ಕೆ ಏನು ಡಿಸ್ಟರ್ಬ್ ಮಾಡಿದ ಗುರು ಅವರು ಸ್ಪಾಟ್ನ. ಬೈಕ್ ಒಂದು ತಪ್ಪು ಗುರು. ಏನು ಗೊತ್ತಾ, ಇಲ್ಲಿ ಬಂದವನೇ ಕಾರನ್ನು ಕರೆಕ್ಟಾಗಿ ಬಂದವನೇ, ರೈಟಿಗೆ ಬಂದವನು, ಇವನು ಲೆಫ್ಟಿಂದನೇ ಬಂದವನು. ಬೈಕೋನು ಬಂದಾಗ ಏನು ಮಾಡಿದ್ದಾನೆ ಇವನು, ಬೈಕೋನು ಗಾಬರಿ ಆಗಿ ಒಂದೇ ಸಲ ಫಾಸ್ಟಾಗಿ ಬಂದವನು ಬೈಕೋನು. ಒಟ್ಟಲ್ಲಿ ನಿಧಾನಕ್ಕೆಂತೂ ಬಂದಿಲ್ಲ. ವೀಕ್ಷಕರೇ, ಒಂದು ಇದು ನೋಡಿದ್ವಿ, ಅದನ್ನು ಟಚ್ಚು ಮಾಡಿಲ್ವಂತೆ ಅವರು. ಪೊಲೀಸವರೇನೋ ಬಂದು ಇನ್ವೆಸ್ಟಿಗೇಟ್ ಮಾಡಿ, ಓ ಇಲ್ಲೇ ಹಾಸ್ಪಿಟ್ಲ್ ಐತೆ ಇವರು. ಅಯ್ಯೋ ಅವನು ಬದುಕಂಡ ಗುರು, ಇಲ್ಲೇ ಹಾಸ್ಪಿಟ್ಲ್ ಐತೆ ಗುರು. ಇಲ್ಲಿ ಈಗ ಕರೆಂಟ್ ಟೈಮ್ ಬಂದು 2 ಗಂಟೆ 2 ನಿಮಿಷ. ನಮ್ಮ ಕಡೆ ಎಲ್ಲ ಇಂಥ ಟೈಮಲ್ಲಿ ಉರಿ ಥರ ಬಿಸಿಲು ಕಿತ್ಕೊಂಡು ಹೋಯ್ತಾ ಇರುತ್ತೆ. ನೀವು ಬೆಂಗಳೂರಲ್ಲಿ ನೋಡಿದ್ರು ಮಳೆ ಬರುತ್ತೆ ಗುರು, ಆಯಿತು ಒಪ್ಕೋತೀನಿ. ಈ ಥರ ಏನು ಬೆಳಗಿನ ಜಾವ 5 ಗಂಟೆ 6 ಗಂಟೆ ಏನಂಗೆ 6 ಗಂಟೆ 5 ಗಂಟೆ ಬಿಸಿಲಾಗಿರಲ್ಲ ಬಿಡು. 6 ಗಂಟೆ ಏನಂತ ಸುಪ್ರಜಿತ್, ಏನು 6 ಗಂಟೆ ಆಗೈತಾ? ನಾವು ಇಷ್ಟು ಏನೋ ಟೈಮ್ ಝೋನಲ್ಲಿ ಏನಾದ್ರು ಹಿಂದೆ ಬಿಟ್ವಾ, ಅಥವಾ ಟೈಮ್ ಟ್ರಾವೆಲೇ ಮಾಡ್ಬಿಟ್ವಾ ಅಂತ ಅನ್ನಿಸ್ತೈತೆ. ವಾಜ್ಗೆ ಚೆನ್ನಾಗಿ ಗೆಟ್ ಆಯ್ತಾ ಅಂತ. 12 seconds later. ವೀಕ್ಷಕರೇ, ಫಾಗು ಎಲ್ಲಿ ನೋಡಿದ್ರು ಫಾಗೆ ಗುರು. ನಾವು ಫಾಗ್ ನೋಡಿರ್ತೀವಿ, ಒಂಚೂರು ಫಾಗ್ ಕ್ಲಿಯರ್ ಆಗೋಗಿ ನಮ್ಮದೊಂದು, ಅಯ್ಯೋ ಇಲ್ಲೇನಪ್ಪ ಫುಲ್ ಫಾಗೆ ಕಾಣಿಸ್ತೈತಲ್ಲಪ್ಪ. ಇಲ್ಲಿ ರೋಡ್ ಕಾಣಿಸ್ತಿದ್ದಾರಪ್ಪ. ಡುಂಬಾ ಅಕ್ಕ ಡುಂಬಾ ಹಬ್ಬ. ನಾನು ಇದು ವೈಸರ್ ಬೇರೆ ಹಾಕೊಂಡಿದ್ದೀನಿ. ಇಷ್ಟು ನಾನೊಂದು ತಿನ್ನೋಕೆ ತಗೋಬೇಕು. ಇಂಥ ಜಾಗಕ್ಕೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ. ಏನಂತೀರಾ? ಏನೂ ಕಾಣಿಸ್ತಿಲ್ಲ ಸುಪ್ಪಯ್ಯಣ್ಣ. ಸುಪ್ಪಯ್ಯಣ್ಣ, ರೈಟ್ ಸೈಡೇ ವ್ಯೂ ಪಾಯಿಂಟ್ ಅನ್ಕೋತೀನಿ ಸುಪ್ಪಯ್ಯಣ್ಣ. ಮೇಲ್ಗಡೆ ಗುರು, ಈ ಫೋನ್ ವಾಟರ್ ಪ್ರೂಫು. ಕೆಳಗಡೆ ಚಾರ್ಜಿಂಗ್ ಪಾಯಿಂಟ್ಸ್ಗೆಲ್ಲ ಬ್ಲೂ ಟ್ಯಾಕ್ ಹಾಕಿ ಕವರ್ ಮಾಡಿಬಿಟ್ಟಿದ್ದೀವಿ.
ಚಾರ್ಜ್ ಸಫಿಷಿಯೆಂಟ್ ಅಂತ ಅಂದಿದ್ದಾನೆ. ಆಯ್ತು ಬಿಡು. ಮುಂದೆ ಏನಾದ್ರು ಇದಾದರೆ ಅವನು ಸ್ಯಾಮ್ಸಂಗಲ್ಲಿ ಸ್ವಲ್ಪ ಚಾರ್ಜ್ ಇದೆ, ಅದನ್ನು ಯೂಸ್ ಮಾಡ್ತೀವಿ. ಏನಂತೀಯ ಸುಪ್ಪಿ ಅಣ್ಣ? ನಾವು ಈಗ ಕಲ್ಯಾಣ ತಂಡು ವ್ಯೂ ಪಾಯಿಂಟಿನ ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಫಾಗಿ. ಸೊ ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇದ್ದಾರೆ, ನನಗೆ ಕಾಣಿಸಿಲ್ಲ, ನಿಮ್ಗೆ ಇನ್ನೇನು ಕಾಣಿಸುತ್ತೆ? अल्लाह माफ़ करे, बहुत मनुष्य लग रहे हो, मत करो, रहने दो, बहुत बुरे लग रहे हो. तोबा थारा मूड खराब कर दिया. ಇಲ್ಲ, ಜೋರಾಗಿ ಒಂದು ವಿಂಡ್ ಬಂದರೆ ಇಲ್ಲಿ ಇನ್ನು ಸಿಕ್ಕಾಬಿಟ್ಟೆ ಇದೆ ಗುರು, ಆದರೂ ಕ್ಲಿಯರಾಗಿ ಕಾಣಲ್ಲ. ಸ್ವಲ್ಪ ಬೆಳಕಿದೆಯಲ್ಲೋ ಗುರು. ಅವರು ಮನೇಲಿದ್ದವರೆಲ್ಲ ಅನ್ಕೋತಾ ಇರ್ತಾರೆ, ಏನು ಬೆಳಕರಿದೈತಾ ಅಥವಾ ಇನ್ನೂ ಕತ್ಲೆಯಲ್ಲೇ ಇದೀವ ನಾವು ಅಂತ. ಇದೇ ಕಣ ಕಲ್ಯಾಣ ತಂಡು ವ್ಯೂ ಪಾಯಿಂಟು. ಅಪ್ಪ ಇಲ್ಲಿ ಪೇ ಮಾಡ್ಬೇಕು ಅನ್ಕೋತೀನಿ. ಓಕೆ, ಇಲ್ಲ, ಎಂಟ್ರೆನ್ಸ್ ಕ್ಲೋಸ್, ಓಪನಿಗೆ ಹೋಗಿ ಇಲ್ಲಿ ಪಾರ್ಕ್ ಮಾಡಬೇಕಾ? ಓಕೆ, ಪಾರ್ಕ್ ಮಾಡ್ಬೇಕಂತೇಳಿ. ಓಕೆ, ಪಾರ್ಕ್ ಮಾಡಪ್ಪ. ಸೊ ವೀಕ್ಷಕರ, ನಿಮ್ಗೆ ಅಲ್ಲಿ ವ್ಯೂ ತೋರಿಸ್ತೀನಿ ಹೋಗಿ ಹೆಂಗಿದೆ ಅಂತ ಕಾಣಿಸಿದ್ರೆ. ಸೊ ವೀಕ್ಷಕರೇ, ಇಲ್ಲಿ 40 ರೂಪೀಸ್ ಪಾರ್ಕಿಂಗ್ ಅಂತೀನಿ, ಎಂಟ್ರೆನ್ಸ್ ಫೀಸ್ ಇದೆ. ವೀಕ್ಷಕರೇ, ನಮಗೆ ಇಲ್ಲಿ ಡಿಸಪಾಯಿಂಟ್ ಆಗಬೇಕೋ ಖುಷಿ ಆಗಬೇಕು ಫಾಗ್ ಗೊತ್ತಾಗ್ತಿಲ್ಲ. ಫಾಗ್ನ ನಾವು ಬಂದಾಗಿಂದ ನೋಡ್ತಾನೆ ಇದ್ದೀವಿ, ಬಟ್ ಒಂದು ಒಳ್ಳೆ ವ್ಯೂ ಏನೋ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಕೋತೀನಿ. ಇಟ್ ವಾಸ್ ಗುಡ್. ಫುಲ್ ಫಾಗಿ ಆಗಿದೆ ಅಷ್ಟೇ. ಇನ್ನು ಈಗ ರಿಪ್ಪಲ್ ವಾಟರ್ ಫಾಲ್ಸ್ಗೆ ಹೋಗ್ತಿದ್ದೀವಿ. 12 seconds later. ವೀಕ್ಷಕರೇ, ನಾವು ಈಗ ರಿಪ್ಪಲ್ ವಾಟರ್ ಫಾಲ್ಸ್ಗೆ ಇನ್ನು 6 ಕಿಲೋಮೀಟರ್ಸ್ ಇದೆ. ಟೈಮ್ ಬಂದು 4:49 ಸಮಥಿಂಗ್ ಇದೆ. ಇಲ್ಲೆಲ್ಲ ಅಂತ ಫಾಗ್ ಇಲ್ಲ. ಇಲ್ಲಿಂದ ಮತ್ತೆ ಫಾಗ್ ಸ್ಟಾರ್ಟ್ ಆಯ್ತಾ ಗುರು. ವಾಟರ್ ಫಾಲ್ ಆದ್ರೂ ಕ್ಲೀನಾಗಿ ನೋಡ್ತೀವಿ, ಫಾಗ್ ಜಾಸ್ತಿ ಬೇಡ ಗುರು. ನೋಡಿ ಸಾಕಾಗೋಗಿದೆ ಫಾಗು. ಒಂದು ಸ್ವಲ್ಪ ಫಾಗು ಇರಲಿ, ಸ್ವಲ್ಪ ಕ್ಲಿಯರ್ ವ್ಯೂ ಇರಲಿ. ಒಂದಂತೂ ಆಲ್ರೆಡಿ ಡಿಸಪಾಯಿಂಟ್ ಆಗೋಗೈತೆ, ಬರೀ ಫಾಗ್ ನೋಡ್ಕೊಂಡು ಬಂದಿದ್ದೀವಿ, ಇನ್ನೇನು ಇಲ್ಲ ಅಲ್ಲಿ ಗುರು. ನನಗೆ ಯಾಕೋ ಹಿಂದೆನೇ ಒಂದು ರಿಪ್ಪಲ್ ವಾಟರ್ ಫಾಲ್ಸ್ ಅಂತ ಅಲ್ಲಿ ಅಲ್ಲೊಂದು ಎಂಟ್ರಿ ಪಾಯಿಂಟ್ ಏನೋ ಇತ್ತು, ನಮ್ಮ ಮಗ ಅಂತ ಅಲ್ಲೇ ಇರಬೇಕು ಮೋಸ್ಟ್ ಪ್ರಾಬಬ್ಲಿ ಅಂತ. ಲೊಕೇಶನ್ ನೋಡಿದ್ರೆ ಸ್ವಲ್ಪ ಮುಂದೆ ತೋರಿಸ್ತೈತೆ, ಯಾಕೆಂದರೆ ಡೈರೆಕ್ಟಾಗಿ ಅಲ್ಲಿ ಎಂಟ್ರಿ ಇದೆಯಾ ಅಥವಾ ಮೇಲಿಂದನೇ ಹೋಗ್ಬೇಕಾ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಒಂದ್ಸಲಿ ಈ ಲೊಕೇಶನ್ ಚೆಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಕರೆಕ್ಟಾಗಿದ್ದರೆ ಇಲ್ಲೇ ಹೋಗಿ, ಇಲ್ಲಾಂದರೆ ತಿರ್ಗಾ ಮತ್ತೆ 1.5 ಕಿಲೋಮೀಟರ್ಸ್ ಹಿಂದೆ ಹೋಗಿ. ಇಲ್ಲೇ ಐತಲ್ಲೋ, ಬಂತು, ಲೆಫ್ಟಲ್ಲಿದೆ ನೋಡು. ಅದು ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಂದನೂ ಬರ್ಬೋದು ಅಂತ ಅನ್ಕೋತೀನಿ. ಸಖತ್ತಾಗಿದೆ ಗುರು ವಾಟರ್ ಫಾಲ್ ಅದು. ಗುದ್ದ ಅನ್ಕೋತೀನಿ ಕಣೋ. ಗುದ್ದದ ಸೌಂಡ್ ಬಂತ ನನಗೆ. ಕೇಳಿಸಿದೆ ಕಣತ್ರಿಯೋ. One eternity later. ಗೊತ್ತಾಯ್ತು. ಇವನೇನು ನೈಸ್ ಬ್ಲಾಕ್ ಅಂತ ನೋಡ ಅಲ್ಲಿ. ಇದು ಕಣ, ಅದೆಲ್ಲ ರಿಪ್ಪಲ್ ವಾಟರ್ ಫಾಲ್ಸ್. ಅಲ್ಲಿಂದನೂ ಬರ್ಬೋದು, ಇಲ್ಲಿಂದನೂ ಬರ್ಬೋದು ಅನ್ಕೋತೀನಿ. ಸೊ ವೀಕ್ಷಕರೇ, ಪ್ರೆಸೆಂಟಿಂಗ್ ದ ರಿಪ್ಪಲ್ ವಾಟರ್ ಫಾಲ್ಸ್. ಯಾ ಕೇಳಕ್ಕಾಯ್ತು ಅವ್ರೆ ಗುರು. ನಾನು ಟ್ರೈಪಾಡ್ ಸ್ಟ್ಯಾಂಡ್ ತಂದಿಲ್ಲ ಫೋನಲ್ಲಿ ಮಾಡೋಣ ಅಂತ, ಅದಕ್ಕೆ 360 ಇಲ್ಲೇ 16:4 ರೇಷಿಯೋದಲ್ಲಿ ಮಾಡ್ಕೋಬೋದು. ಅದಕ್ಕೇನೆ ಹೆಲ್ಮೆಟ್ ಹಾಕೊಂಡು ನೋಡಿದ್ರೆ ಯಾಕೆ ಇಷ್ಟೊಂದು ಎಲ್ಲ ಜನ ಅಜೀವಾಗಿ ನೋಡ್ತವ್ರೆ ನನ್ನ ಅಂತ ಅನ್ಕೋತಾ ಇರ್ಬೇಕು, ಯಾಕೆ ಗುರು ದೊಡ್ಡ ಮೆಂಟ್ಲು ಅಂತ. ಬಟ್ ವ್ಲಾಗರ್ಸ್ಗೆ ಇದೊಂಥರ ಬೆಸ್ಟ್ ಜುಗಾಡು. 2 ಟಿಕೆಟ್ ಕೊಡಬೇಕು. ಸೊ ದಿಸ್ ಈಸ್ ದ ವೈಪರ್ ವಾಟರ್ ಫಾಲ್ಸ್. ಎಲ್ಲಿಂದ ಬರ್ತಿದ್ಯಾ ಗುರು ನೀನು? ಸಕ್ಕತ್ತು. ನಾಯಿಗಳನ್ನೆಲ್ಲ ತಂದವ್ರೆ, ನೈಸ್. ಜಿಪ್ಲೈನ್ ಥರ ಇದೆ, ನೋಡಿದೆ.
ಸಕ್ಕತ್ತಾಗಿದೆ ಗುರು. ಸೈಕಾಗಿದೆ. ಆ ಕಡೆಯಿಂದ ಯಾವುದು ವ್ಯೂ ಇಲ್ಲ ಅನ್ಕೋತೀನಿ. ಫೋನಲ್ಲಿ ಒಂದೆರಡು ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ಹಾಕ್ಬೇಕಿದ್ದಾನೆ, ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಅಷ್ಟೇ. ನಮ್ಮದು ಡೇ 2 ಆಫ್ ಪಾರ್ಟ್ 3 ಆಫ್ ಮುನ್ನಾರ್ ಇಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ಬಂದು ಲಾಸ್ಟ್ ಸ್ವರ್ಗಮೇಡು ಒಂದಿದೆ, ಅದನ್ನು ಪಾರ್ಟ್ 4ಅಲ್ಲಿ ಮಾಡಾಕ್ತೀನಿ. ಸೊ ಅಂಟಿಲ್ ದೆನ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಗಂಟೆ ಮಾತ್ರ ಹೊಡೆಯೋದನ್ನ ಮರಿಬೇಡಿ. ಸೊ TRP Motovlogs signing off.